Good morning, students. I welcome you today's English class. Today, let us study about finite and non-finite verbs. Finite and non-finite verbs. You know the meaning of verbs. What is verb? Verb is a action word. Action words are called verbs, or doing words are called verb. Okay. Verbs can occur in sentence in a variety of shapes or forms. Verbs can occur in a sentences in a variety of shapes or forms. For example, if we take the verb write, this verb can be used in sentences in these 5 forms or shapes. Okay. For example, write. Write is a verb word. We can use this word in a sentence in the 5 forms. Okay, write ಅನ್ನೋ ಒಂದು ಪದ ಏನಿದೆ ನೋಡಿ, write ಅನ್ನೋದು ಆ್ಯಕ್ಚುಲಿ ಒಂದು ವರ್ಬ್ ವರ್ಡ್. ಈ write ಅನ್ನೋ ಒಂದು ಪದವನ್ನು ಎಷ್ಟು ರೀತಿಯಾಗಿ ಬರಿಬೋದು ಅಂತ ಹೇಳ್ಬಿಟ್ಟು, ಓಕೆನಾ, 5 ಫಾರ್ಮ್ಸಲ್ಲಿ ಬರಿಬೋದು. ಯಾವುದೇ ಒಂದು ವರ್ಬ್ ವರ್ಡನ್ನು 5 ರೀತಿಗಳಲ್ಲಿ ಬರಿಬೋದು. Example number 1, A. Vinay writes well. B. Vinay and Vijay write to each other. C. Vinay wrote to me about his tour. D. Vinay is writing all the time. E. Vinay has written me a long letter. F. Vinay has decided to write a letter to the chairman. Okay. In these 6 sentences, writes, write, wrote, is writing, has written, to write. ನೋಡಿ, ಡಾರ್ಕ್ ಕಲರಲ್ಲಿದೆ. ರೈಟ್ ಅನ್ನೋ ವರ್ಡನ್ನು 5 ರೀತಿಯಾಗಿ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ 6 ಸೆಂಟೆನ್ಸಸ್ ಇದೆ, ಬಟ್ 5 ಫಾರ್ಮ್ಸ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ 2 ಏನಿದೆ, ಎ ಬಿ, ರೈಟ್ಸ್ ಮತ್ತು ರೈಟ್, ದೀಸ್ ಆರ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿರೋದ್ರಿಂದ ಎರಡನ್ನೂ ಕೂಡ 1 ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಟೋಟಲ್ 6 ಸೆಂಟೆನ್ಸಸ್ ಇದೆ ಇಲ್ಲಿ. ಓಕೆನಾ? ಓಕೆ, ನೋಡೋಣ ಇಲ್ಲಿ ನೆಕ್ಸ್ಟು. Verbs, writes, write and wrote are the finite verbs since they indicate tense, present or past. A finite verb carries tense on its own. A finite verb carries tense on its own. Tenses ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಲ್ವಾ. ನೋಡಿ, ಫೈನೈಟ್ ವರ್ಬ್ ಅಂದರೆ ಏನು ಅಂತ ಹೇಳೋದಾದರೆ, ಫೈನೈಟ್ ವರ್ಬ್ ಕ್ಯಾರೀಸ್ ಟೆನ್ಸ್ ಆನ್ ಇಟ್ಸ್ ಓನ್ ಅಲ್ವಾ. ಯಾವ ಟೆನ್ಸನ್ನು ಓನಾಗಿ ಕ್ಯಾರಿ ಮಾಡ್ತವೆ ಅವೆಲ್ಲ ಫೈನೈಟ್ ವರ್ಬ್ ಆಗಿರುತ್ತೆ. ಇಟ್ ಮೀನ್ಸ್, ಇನ್ನೂ ಸಿಂಪಲಾಗಿ ಹೇಳೋದಾದರೆ, ಆಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ವರ್ಡ್ಸ್ ಆರ್ ಫೈನೈಟ್ ವರ್ಬ್ಸ್. ಓಕೆನಾ? ತುಂಬ ಸಿಂಪಲ್. ಎಲ್ಲ ಪ್ರೆಸೆಂಟ್ ಟೆನ್ಸು, ಎಲ್ಲ ಪಾಸ್ಟ್ ಟೆನ್ಸ್ ವರ್ಡ್ಸ್ ಏನಿರುತ್ತೆ, ಎಲ್ಲ ಪಾಸ್ಟ್ ಟೆನ್ಸ್ ವರ್ಡ್ಸ್ ಏನಿರುತ್ತೆ ಅವೆಲ್ಲವೂ ಕೂಡ ಫೈನೈಟ್ ವರ್ಬ್ ಆಗಿರ್ತವೆ. ಓಕೆನಾ? ನೋಡಿ, ಫಾರ್ ಎಕ್ಸಾಂಪಲ್ ರೈಟ್ಸ್, ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ರೈಟ್, ಇಟ್ ಈಸ್ ಆಲ್ಸೋ ಇನ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಆ್ಯಂಡ್ ರೋಟ್, ದಿಸ್ ಈಸ್ ದ ಪಾಸ್ಟ್ ಟೆನ್ಸ್ ಫಾರ್ಮ್. ಸೊ ದೀಸ್ 3 ವರ್ಡ್ಸ್ ಆರ್ ಕಾಲ್ಡ್ ಫೈನೈಟ್ ವರ್ಬ್ಸ್. ಓಕೆ, ನೆಕ್ಸ್ಟ್ ನೋಡಿ. ಇಫ್ ವಿ ಟೇಕ್ ದ ಅದರ್ ಫಾರ್ಮ್ ಆಫ್ ರೈಟ್, namely writing, written and to write, they do not indicate the tenses. They do not indicate the tenses its own. Such forms of verbs are called non-finite verbs. Okay, a non-finite verb does not carry tense on its own.
ನೋಡಿ ನಾನ್ ಫೈನೈಟ್ ವರ್ಬ್ಸು ತಾನು ಓನ್ ಆಗಿ ಅಂದರೆ ಅವು ಟೆನ್ಸಸ್ಸನ್ನು ಕ್ಯಾರಿ ಮಾಡಲ್ಲ. ಓಕೆ, ನೋಡಿ ಅಲ್ಲಿ ಒಂದು ನೀವು ಥರ್ಡ್ ಒನ್ ಎಕ್ಸಾಂಪಲ್ ತೆಗೆದುಕೊಳ್ಳಿ. ಯಾವುದು ಫೋರ್ತ್ ಒನ್ ಡಿ ಇದೆಯಲ್ಲ, ವಿನಯ್ ಈಸ್ ರೈಟಿಂಗ್ ಆಲ್ ದ ಟೈಮ್. ವಿನಯ್ ಈಸ್ ರೈಟಿಂಗ್ ಆಲ್ ದ ಟೈಮ್. ಇಲ್ಲಿ ರೈಟಿಂಗ್ ಅನ್ನೋ ವರ್ಡ್ ಏನಿದೆ ಇದು ಓನ್ ಆಗಿ ಟೆನ್ಸನ್ನು ಕ್ಯಾರಿ ಮಾಡ್ತಾ ಇಲ್ಲ. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿದೆ ಅಲ್ವಾ. ರೈಟಿಂಗ್, ಸಿಂಗಿಂಗ್, ಪ್ಲೇಯಿಂಗ್ ಅಲ್ವಾ, ಇಂಜಿಂಗ್ ಫಾರ್ಮ್ ಇದ್ದರೆ ನಾವು ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ವಿನಯ್ ಈಸ್ ಅಂತ ಬಂತಲ್ಲಿ, ಈಸ್ ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ. ಈಸ್ ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ ಪ್ರೆಸೆಂಟ್ ಟೆನ್ಸ್ ಅಂತ. ಹಾಗಾಗಿ ಈಸ್ ಏನಿದೆಯಲ್ಲ ಇದು ಫೈನೈಟ್ ವರ್ಬ್, ರೈಟಿಂಗ್ ನಾನ್ ಫೈನೈಟ್ ವರ್ಬ್. ಓಕೆನಾ, ಆ ಥರ. ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವಿನಯ್ ಹ್ಯಾಸ್ ರಿಟರ್ನ್ ಮೀ ಎ ಲಾಂಗ್ ಲೆಟರ್. ವಿನಯ್ ಹ್ಯಾಸ್ ರಿಟರ್ನ್, ಹ್ಯಾಸ್, ಹ್ಯಾವ್, ಹ್ಯಾಡ್ ನಿಮಗೆ ಗೊತ್ತಿದೆ. ಹ್ಯಾವ್ ವರ್ಬ್ಸ್. ಹ್ಯಾಸ್ ಅನ್ನೋದೇನಿದೆ ಇದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ರಿಟರ್ನ್ ಪಾಸ್ಟ್ ಪಾರ್ಟಿಸಿಪಲ್ V3 ಫಾರಮಲ್ಲಿದೆ ಅಲ್ವಾ. ಹಾಗಾಗಿ ಇಲ್ಲಿ ಆ್ಯಸ್ ಇಂಡಿಕೇಟ್ ದ ಟೆನ್ಸಸ್, ರಿಟರ್ನ್ it not indicate the, it does not carry the tense. So written is the infinite verb, has, has is the finite verb. ಓಕೆ, ಅರ್ಥ ಆಗ್ತದೆ ಹೇಳ್ತಿರೋದು. ಹೀಗೆ ಈ ಒಂದು ರೈಟಿಂಗ್, ರಿಟರ್ನ್ ಅಂತ ಹೇಳಿದ್ರೆ ಆಲ್ ಕಂಟಿನ್ಯೂಯಸ್ ಟೆನ್ಸಸ್, ಮತ್ತು ಪಾಸ್ಟ್ ಪಾರ್ಟಿಸಿಪಲ್, ಮತ್ತು ಟು ರೈಟ್. ನೋಡಿ ಹಿಂದೆ ರೈಟ್ ಅನ್ನೋದು ವರ್ಡ್ ಅದರಿಂದ ಟು ಕ್ಯಾರಿ ಆಗಿದೆ. ಅದೇ ಥರ ಟು ಬೈ ಗೊತ್ತಾಗ್ತಿದೆಯಾ, ಟು ಬೈ, ಟು ಗೋ, ಟು ರೈಟ್ ಈ ಥರ ಇತ್ತು ಅಂತ ಹೇಳಿದ್ರೆ ಇವೆಲ್ಲ ಇನ್ಫೈನೈಟ್ ವರ್ಬ್ಸ್. ಓಕೆ, ನೆಕ್ಸ್ಟ್ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ನೀವೆಲ್ಲ ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೋಬೇಕು. ಗ್ರಾಮರ್ ನೋಟ್ಬುಕ್ಕಲ್ಲಿ ಇದನ್ನು ಬರೆದಿಟ್ಕೊಳ್ಳಿ. ಕಂಪಲ್ಸರಿ ನಿಮಗೆ ಇದು 1 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ಗೆ ಬರುತ್ತೆ. ಓಕೆನಾ. ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್ ತುಂಬ ಈಸಿ. ನೋಡಿ, ಫೈನೈಟ್ ವರ್ಬ್ಸ್ ಅಂತ ಹೇಳಿದ್ರೆ ಆಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಫಾರ್ಮ್ಸ್. ಓಕೆ, ಮತ್ತು ನಾನ್ ಫೈನೈಟ್ ವರ್ಬ್ಸ್ ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಟೆನ್ಸಲ್ಲಿರುತ್ತೆ, ಮತ್ತು V3 ಫಾರ್ಮಲ್ಲಿರುತ್ತೆ, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ರೂಪದಲ್ಲಿರ್ತವೆ, ಮತ್ತು ವರ್ಡಿಂದ ಟು ಇರುತ್ತೆ. ಓಕೆನಾ, ಟು ರೈಟ್, ಟು ಬೈ, ಟು ಗೋ ಈ ಥರ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ನೋಡೋಣ, ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್. ಓಕೆ, ನೀವು ಇದೇ ಥರ ನಿಮ್ಮ ನೋಟ್ಬುಕ್ಕಲ್ಲಿ 2 ಕಾಲಮ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಕಾಲಮ್, ಥರ್ಡ್ ಒನ್ ಕಾಲಮ್ ಬೇಡ, ನಿಮಗೆ ಅವಶ್ಯಕತೆ ಇಲ್ಲ. 2 ಕಾಲಮ್ಸ್ ಹಾಕ್ಕೊಳ್ಳಿ, ಫೈನೈಟ್ ವರ್ಬ್ಸ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್ಸ್ ಅಂತ. ಫೈನೈಟ್ ವರ್ಬ್ಸ್ ಯಾವ್ಯಾವ ಇದೆ ನೋಡಿ, ಹ್ಯಾಮ್, ಈಸ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾಡ್, ಡಸ್, ಡಿಡ್. ಓಕೆ, ಇಲ್ಲಿ ಡೂ ಇಲ್ಲ, ನೀವು ಡೂನು ಬರ್ಕೋಬೋದು. ಅಂದರೆ ಇಲ್ಲಿ ಬಿ ಫಾರಮ್ ವರ್ಬ್ಸ್, ಹ್ಯಾವ್ ಫಾರಮ್ ವರ್ಬ್ಸ್ ಮತ್ತು ಡೂ ಫಾರಮ್ ವರ್ಬ್ಸ್ ಎಲ್ಲವೂ ಬಂತು. ಹೌದಾ, ಇಲ್ಲಿ ಪ್ರೆಸೆಂಟ್ ಟೆನ್ಸು ಇದೆ, ಪಾಸ್ಟ್ ಟೆನ್ಸು ಇದೆ. ಅದೇ ಥರ ಆಲ್ ಮಾಡಲ್ ಆಕ್ಸಿಲರಿ ವರ್ಬ್ಸ್. ಆ ಮಾಡಲ್ ಆಕ್ಸಿಲರಿ ವರ್ಬ್ಸ್ ನಿಮಗೆ ಗೊತ್ತಿದೆ, ಶಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಆಟ್ ಟು. ಹೌದಾ, ಇವೆಲ್ಲ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಅಂತ ಕರೀತಾರೆ. ಆಲ್ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಆರ್ ಫೈನೈಟ್ ವರ್ಬ್ಸ್. ಓಕೆ, ಎಲ್ಲ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಕೂಡ ಫೈನೈಟ್ ವರ್ಬ್ಸ್ ಆಗಿರುತ್ತೆ. ಓಕೆ, ಅಲ್ಲಿಗೆ ಕೆಳಗಡೆ ನೋಡಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. V1 ಅಂತ ಹೇಳಿದ್ರೆ ವರ್ಬ್ 1 ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್, ಆ್ಯಂಡ್ V2 ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಫಾರ್ಮ್, ಪಾಸ್ಟ್ ಫಾರ್ಮ್. ಇವೆಲ್ಲವೂ ಯಾವುದಕ್ಕೆ ಸೇರುತ್ತೆ, ಫೈನೈಟ್ ವರ್ಬಿಗೆ. ಓಕೆನಾ, ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ಎಲ್ಲ ಪ್ರೆಸೆಂಟ್ ಟೆನ್ಸು, ಎಲ್ಲ ಪಾಸ್ಟ್ ಟೆನ್ಸ್ ವರ್ಡ್ಸ್ಗಳು ಕೂಡ ಫೈನೈಟ್ ವರ್ಬ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಾಲಮಲ್ಲಿ, ಸೆಕೆಂಡ್ ಒನ್ ಕಾಲಮಲ್ಲಿ ನಾನ್ ಫೈನೈಟ್ ವರ್ಬ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ನೋಡಿ, ಬಿ, ಬೀಯಿಂಗ್, ಬೀನ್ ಅಂದರೆ V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ನಾನು ಆವಾಗಲೇ ರಿಟರ್ನ್ ಅನ್ನೋ ವರ್ಡ್ ಹೇಳಿದೆ ನಿಮಗೆ, ರಿಟರ್ನ್ V3 ಫಾರಮಲ್ಲಿ ಇತ್ತು. ಓಕೆ, V4 ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಟೆನ್ಸ್, ಗೋಯಿಂಗ್, ಈಟಿಂಗ್, ಪ್ಲೇಯಿಂಗ್, ಇಂಗ್ ಇತ್ತು ಅಂತ ಹೇಳಿದ್ರೆ ಇಂಗ್ ಫಾರಮ್ ಆಫ್ ದ ವರ್ಬ್. ಆ್ಯಂಡ್ ಟು ವರ್ಬ್ ಅಂದರೆ ಟು ಅನ್ನೋದು TO2 ಏನೋ ಇನ್ಫೈನೇಟಿವ್ ಅದು. ಹಾಗಾಗಿ ಟು ವರ್ಬ್ ಅಂದರೆ ಟು ಬಂದುಬಿಟ್ಟು ಅದ್ರ ಮುಂದಕ್ಕೆ ವರ್ಡ್ ಇದ್ರೆ ಅಲ್ವಾ. ನೋಡಿ ಆವಾಗಲೇ ನಾನು ನಿಮಗೆ ಹೇಳಿದೆ, ಟು ರೈಟ್, ಟು ಬೈ, ಟು ಗೋ ಅಂತ ಅಲ್ವಾ. ಆ ಥರ ಇದ್ದರೆ ಇವು ಕೂಡ ಏನಾಗಿರುತ್ತೆ, ನಾನ್ ಫೈನೈಟ್ ವರ್ಬ್ಸ್ ಆಗಿರುತ್ತೆ. ಓಕೆ, ಆಲ್ ಜೀರೆಂಟ್ಸ್ ಅಂದರೆ ವರ್ಬ್ ಪ್ಲಸ್ ಇಂಗ್ ಯೂಸ್ಡ್ ಆ್ಯಸ್ ನೌನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂತ ಹೇಳಿದ್ರೆ
ನೋಡಿ ಜೀರೆಂಟ್ಸ್ ಅಂತ ಹೇಳಿದ್ರೆ ಐ ಎನ್ ಜಿ ಇಂಗ್ ಫಾರಮಿಂದ ವರ್ಬ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವಾಕಿಂಗ್ ವಾಕ್ ವರ್ಬ್ ವರ್ಡ್, ಅದಕ್ಕೆ ಐ ಎನ್ ಜಿ ಇಂಗ್ ಫಾರ್ಮ್ ಆಗಿದೆ. ಐ ಎನ್ ಜಿ ಇಂಗನ್ನು ಸೇರಿಸಿದರೆ ಅದು ವಾಕಿಂಗ್ ಆಯಿತು. ಆದರೆ ವಾಕಿಂಗ್ ಅನ್ನೋ ಪದವನ್ನು ನೌನ್ ಆಗಿ ಯೂಸ್ ಮಾಡಿದರೆ ಮಾತ್ರ ಅದು ಅದನ್ನು ನಾವು ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್ ಅಥವಾ ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಕಿಂಗ್ ಈಸ್ ದ ಗುಡ್ ಫಾರ್ ಹೆಲ್ತ್ ಅಂದಾಗ ವಾಕಿಂಗ್ ಅನ್ನೋದು ಏನಾಯಿತು, ನೌನ್ ಫಾರಮ್ ಆಯಿತು. ಆಗ ಅದು ನೌನ್ ಆಗಿದ್ದಾಗ ಮಾತ್ರ ಅದು ನಾನ್ ಫೈನೈಟ್ ವರ್ಬಿಗೆ ಆ್ಯಡ್ ಆಗುತ್ತೆ. ಓಕೆನಾ? ಈ ಥರ ಈ 2 ಕಾಲಮನ್ನು ಮಾತ್ರ ಮಾಡ್ಕೊಳ್ಳಿ, ನೆಕ್ಸ್ಟ್ 3rd ಕಾಲಮ್ ಬೇಡ. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನೋಡಿ ನಿಮಗೆ. ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ. ದ ಅಂಡರ್ಲೈನ್ಡ್ ವರ್ಬ್ ಈಸ್ ಯಾವುದು ಅಂತ ಹೇಳಬೇಕು ನೀವು. ಶಿ ವಾಕ್ಸ್ ಓಮ್. ಓಕೆ, ನೋಡಿ ಇಲ್ಲಿ ಫಸ್ಟ್ ಒನ್ ನೋಡೋಣ ಎಕ್ಸಾಂಪಲು. ಶಿ ವಾಕ್ಸ್ ಓಮ್. ವಾಕ್ಸ್ ಅನ್ನೋ ವರ್ಡು ಅಂಡರ್ಲೈನ್ ಆಗಿದೆ. ಹಾಗಾದರೆ ವಾಕ್ಸ್ ಏನು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿದೆ, ಹಾಗಾಗಿ ಇದು ಫೈನೈಟ್ ವರ್ಬ್ಸ್. ಓಕೆ, ನೆಕ್ಸ್ಟ್ ಶಿ ವಾಕ್ಡ್ ಓಮ್. ಶಿ ವಾಕ್ಡ್ ಓಮ್, ವಾಕ್ಡ್ ಅಂಡರ್ಲೈನ್ ಆಗಿದೆ, ಇದು ಕೂಡ ಫೈನೈಟ್ ವರ್ಬ್. ಯಾಕೆ? ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಹಿ ಲವ್ಸ್ ಕ್ಯಾಂಪಿಂಗ್ ಇನ್ ದ ವುಡ್ಸ್ ಅಲ್ವಾ? ಇದು ಏನಾಯಿತು? ಕ್ಯಾಂಪಿಂಗ್ ನಾನ್ ಫೈನೈಟ್ ವರ್ಬ್. ಯಾಕೆ? ಐ ಎನ್ ಜಿ ಇಂಗ್ ಫಾರಮ್ ಇದೆ, ಕಂಟಿನ್ಯೂಸ್ ಟೆನ್ಸ್ ಇದೆ, ಹಾಗಾಗಿ. ಓಕೆನಾ? ನೆಕ್ಸ್ಟ್ 4th ಒನ್, ಐ ನೀಡ್ ಟು ಗೋ ಟು ಸ್ಲೀಪ್. ಟು ಗೋ ಅಲ್ವಾ? ಟು ಇನ್ಫೈನೇಟಿವ್ ವರ್ಬ್ ಆ್ಯಡ್ ಆಗಿದೆ, ಹಾಗಾಗಿ ಟು ಗೋ ಈಸ್ ದ ನಾನ್ ಫೈನೇಟಿವ್ ವರ್ಬ್. ಪಕ್ಕದಲ್ಲಿ ಆನ್ಸರ್ಸ್ ಇದಾವೆ ನೋಡಿ. ಓಕೆ, ದ ಸ್ಲೀಪಿಂಗ್ ಡಾಗ್ ಕಾಸ್ಡ್ ಎ ಡಿಲೇ. ಓಕೆ, ಸ್ಲೀಪಿಂಗ್ ನಾನ್ ಫೈನೈಟ್ ವರ್ಬ್, ಕಂಟಿನ್ಯೂಸ್ ಟೆನ್ಸ್. ಓಕೆ, ಐ ಹೇಟ್ ಕ್ಯಾಂಪಿಂಗ್. ಓಕೆ, ನಾನ್ ಫೈನೈಟ್ ವರ್ಬ್, ಐ ಎನ್ ಜಿ ಇಂಗ್ ಫಾರ್ಮ್ ಇದೆ. ಐ ವಾಂಟ್ ಟು ಗೋ ದೇರ್. ಟು ಗೋ ನಾನ್ ಫೈನೈಟ್ ವರ್ಬ್. ಓಕೆ, ವಿ ಏಟ್ ಅವರ್ ರೋಸ್ಟೆಡ್ ಮಾರ್ಷ್ಮಾಲೋಸ್. ಓಕೆ, ವಿ ಏಟ್ ನೋಡಿ ಇಲ್ಲಿ ಏಟ್ ಏಟ್ ಆ್ಯಕ್ಚುಲಿ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತಾ ಇದೆ. ಅವರ್ ರೋಸ್ಟೆಡ್ ಡಸ್ ನಾಟ್ ಶೋ ದ ಟೆನ್ಸ್ ಫಾರ್ಮ್, ಸೊ ಇಟ್ ಈಸ್ ರೋಸ್ಟೆಡ್ ಈಸ್ ನಾನ್ ಫೈನೈಟ್ ವರ್ಬ್. ಆ್ಯಕ್ಚುಲಿ ಏಟ್ ಅನ್ನೋದು ಏನಾಗುತ್ತೆ, ಏಟಿಗೆ ಅಂಡರ್ಲೈನ್ ಮಾಡಿದರೆ ನೀವು ಫೈನೈಟ್ ವರ್ಬ್ ಅಂತ ಬರಿಬೇಕಿತ್ತು, ಪಾಸ್ಟ್ ಟೆನ್ಸ್ ಫಾರ್ಮ್. ಓಕೆ, ನೆಕ್ಸ್ಟ್ ನೋಡೋಣ 9th ಒನ್ ನೋಡಿ. ಐ ಲೀವ್ ಇನ್ ಜರ್ಮನಿ. ಐ ಲೀವ್ ಇನ್ ಜರ್ಮನಿ. ಅಲ್ಲಿ ಲೀವ್ ಅನ್ನೋ ವರ್ಡಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಲೀವ್ ಅನ್ನೋ ವರ್ಡಿಗೆ ಅಂಡರ್ಲೈನ್ ಮಾಡಿಕೊಂಡು ನೋಡಿ ಏನಾಗುತ್ತೆ ಅವಾಗ. ಎಸ್, ಇಟ್ ಈಸ್ ಎ ಫೈನೈಟ್ ವರ್ಬ್. ಲೀವ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿದೆ, ಹಾಗಾಗಿ. 10th ಒನ್, ವಿ ವೆಂಟ್ ಟು ಸ್ಕೂಲ್ ಅಟ್ 9 AM. ವಿ ವೆಂಟ್ ಟು ಸ್ಕೂಲ್ ಅಟ್ 9 AM. ವೆಂಟ್ ವರ್ಡಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಅವಾಗೇನಾಗುತ್ತೆ ಆನ್ಸರು ಎ ಫೈನೈಟ್ ವರ್ಬ್ ಅಲ್ವಾ? ಆಪ್ಷನ್ ಎ ಫೈನೈಟ್ ವರ್ಬ್. ಓಕೆ, ಇಷ್ಟು ಎಕ್ಸಾಂಪಲ್ ಸಾಕು. ಇದಿಷ್ಟು ನೀವು ಗ್ರಾಮರ್ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿರಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು.